ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಾಲತಿಯವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 39 ವರ್ಷ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಈಗ ಬೆಂಗಳೂರು ನಗರದಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ತಮ್ಮ ಜೀವನವನ್ನ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಬಂದವರು. ಬೆಳಗ್ಗೆ ಶಾಲೆ, ಸಂಜೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್, ರಾತ್ರಿ ಕುಟುಂಬದ ಜವಾಬ್ದಾರಿ ಇವು ಅವಳ ಮುಖ್ಯ ಜವಾಬ್ದಾರಿಗಳು ಕೂಡ ಆಗಿವೆ. ಮಾಲತಿ ಒಬ್ಬ ವಿಧವೆ. 7 ವರ್ಷಗಳ ಹಿಂದೆ ಪತಿಯನ್ನ ಅಪಘಾತದಲ್ಲಿ ಕಳೆದುಕೊಂಡು ಆ ನೋವನ್ನ ಧೈರ್ಯದಿಂದ ಎದುರಿಸಿದರು ಎಂದು ಕೂಡ ಹೇಳಲಾಗಿದೆ. ಫ್ರೆಂಡ್ಸ್, ಇಂತಹ ಮಾಲತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಮಾಲತಿಯವರು ಹೇಳ್ತಾರೆ, ನನಗೆ ಹಣದ ಆಸೆ ಇಲ್ಲ, ಹೃದಯದ ಆಸೆ ಇದೆ. ಅವರು ಬಯಸೋದು ಒಬ್ಬ ಪ್ರೀತಿಯಿಂದ, ಗೌರವದಿಂದ, ಮಾತಿನಲ್ಲಿ ಶಾಂತವಾಗಿರುವಂತಹ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ. ಅವರು ಬಯಸೋದು ಸಂಬಂಧವನ್ನ ಜೀವನದ ಹೊಣೆಗಾರಿಕೆಯಂತೆ ನೋಡುವ ಪ್ರಾಮಾಣಿಕ ಮನಸ್ಸಿನ ಗಂಡನನ್ನ ಇವರು ಕೇಳಿಕೊಂಡಿದ್ದಾರೆ. ಹಾಗೆ ಅವರಿಗೆ ನಗಿಸಬಲ್ಲ, ಮಾತಿನಲ್ಲಿ ಅರ್ಥವನ್ನ ತುಂಬುವ ಒಬ್ಬ ಮನುಷ್ಯ ಬೇಕು ಎಂದು ಕೂಡ ಮಾಲತಿಯವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಮಾಲತಿಯವರು ಹೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ನಿಮಗೆ ಮಾಲತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಮಾಲತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದ್ರೆ, ಮಾಲತಿಯವರು ತುಂಬ ಶಾಂತ ಸ್ವಭಾವದವರು, ಎಲ್ಲರನ್ನ ಗೌರವದಿಂದ ನೋಡುವವರು. ಅವರು ಅಡುಗೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ. ಪುಸ್ತಕವನ್ನು ಓದುವುದು ಮತ್ತು ಹೂವನ್ನು ಬೆಳೆಸುವುದು ಇವರ ಮುಖ್ಯ ಹವ್ಯಾಸವಾಗಿದೆ. ಮಾಲತಿಯವರಲ್ಲಿ ಒಂದು ಗುಣ ಏನೆಂದರೆ, ಕೋಪ ಬಂದರೂ ಮಾತಿನಲ್ಲಿ ತೋರಿಸುವುದಿಲ್ಲ. ಅವರು ಜೀವನದ ಪ್ರತಿಯೊಂದು ವಿಷಯವನ್ನು ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಪತಿಯ ಸಾವಿನ ನಂತರ ಜೀವನ ಅದೆಲ್ಲ ಅಂಧಕಾರವಾಗಿತ್ತು. ಅವರು ಏಕೆ ಬದುಕಬೇಕು ಅಂತಲೇ ಯೋಚಿಸಿದರು. ಆದರೆ ಮಗನ ಮುಖವನ್ನು ನೋಡಿದಾಗ ಮತ್ತೆ ನಿಂತರು. ಅವರು ನಗುವನ್ನು ಕಳೆದುಕೊಂಡರು, ಆದರೆ ನಂಬಿಕೆ ಬಿಟ್ಟಿಲ್ಲ. ಇಂದಿನ ದಿನಗಳಲ್ಲಿ ಅವರು ಮತ್ತೆ ಬದುಕಿನ ಅರ್ಥವನ್ನು ಹುಡುಕುತ್ತಿದ್ದಾರೆ. ಪ್ರೀತಿ, ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಬಯಸುತ್ತಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ಅವಳು ಹೇಳುತ್ತಾಳೆ, ಮದುವೆ ಎಂದರೆ ಕೇವಲ ಕಾನೂನು ಒಪ್ಪಂದ ಅಲ್ಲ, ಅದು ಮನಸ್ಸಿನ ಹತ್ತಿರದ ಬಂಧ ಎಂದು ಕೂಡ ತಿಳಿಸಿದ್ದಾರೆ. ಒಬ್ಬರು ನಗುವಾಗ ಮತ್ತೊಬ್ಬರು ಆ ನಗುವಿನ ಕಾರಣವಾಗಬೇಕು. ಒಬ್ಬರು ದುಃಖದಲ್ಲಿರುವಾಗ ಮತ್ತೊಬ್ಬರು ಧೈರ್ಯವಾಗಿರಬೇಕು. ಅವರು ನಂಬುತ್ತಾರೆ. ಹಾಗೆ ಎರಡನೇ ಮದುವೆ ಅಂದರೆ ವಿಫಲತೆಯಲ್ಲಿ ಅದು ಹೊಸ ಬದುಕಿನ ಪ್ರಾರಂಭ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಮಾಲತಿಯವರು ಹೇಳ್ತಾರೆ, ಯಾರಿಗಾದರೂ ನನ್ನ ಕತೆ ಕೇಳಿ, ನಾನು ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ನನ್ನನ್ನು ಸಂಪರ್ಕಿಸಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಮಾಲತಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಮಾಲತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಮಾಲತಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.